ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಜಿಷಿಯನ್ 111 ಟ್ಯಾರೋಟ್ಗೆ ಸ್ವಾಗತ. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ ಅಂತ ನೋಡೋಣ. ಯೂನಿವರ್ಸ್ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆಗಳನ್ನು ತಂದುಕೊಡ್ತಾ ಇದೆ. ಕಾರ್ಡ್ಸ್ ಬಂದಿದೆ. ನಿಮ್ಮ ಹಾರ್ಟ್ ಏನಿದೆ ಅದನ್ನು ದಯವಿಟ್ಟು ಓಪನ್ ಅಪ್ ಆಗಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು. ನಿಮಗೆ ಏನು ಸಿಗಬೇಕು, ನಿಮಗೆ ಏನಾಗಬೇಕು, ನಿಮಗೆ ಏನಿದೆ ಅದು ಒಂದು ರೀತಿಯಲ್ಲಿ ಬ್ಲೆಸ್ಸಿಂಗ್ ಮುಖಾಂತರ ನಿಮಗೆ ಸಿಗಬೇಕು ಅಂತ ಅಂದರೆ ನಿಮ್ಮ ಮೈಂಡನ್ನು, ನಿಮ್ಮ ಮನಸ್ಸನ್ನು ದಯವಿಟ್ಟು ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ನಿಮ್ಮ ಮನಸಾರೆ ಏನಾದರೂ ಯಾರಿಗಾದ್ರೂ ಕೊಡಬೇಕು ಅಂದರೆ, ಯಾರಾದರೂ ತೊಗೊಳ್ಬೇಕು ಅಂದರೆ ಮನಸಾರೆ ಕೊಡಿ, ಮನಸಾರೆ ತೊಗೊಳ್ಳಿ. ಏನೋ ಒಂದು ವಿಚಾರಗಳಾಗಿರ್ಬೋದು, ಪ್ರೀತಿ ಆಗಿರ್ಬೋದು, ಒಂದು ರೀತಿಯಲ್ಲಿ ಮಾಡ್ತಾ ಇರುವಂಥ ಕೆಲಸ ಆಗಿರ್ಬೋದು, ಇದೆಲ್ಲವೂ ಕೂಡ ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ತುಂಬ ಬೆಳವಣಿಗೆ ನಿಮ್ಮ ಜೀವನದಲ್ಲಿ, ಫೈನಾನ್ಷಿಯಲಿ ಗ್ರೋತ್ ಬರ್ತಾ ಇರುವಂಥದ್ದು. ಮತ್ತು ಈ ನಿಮ್ಮ ಒಂದು ನಂಬರ್ 9 ಬಂದಿರೋದ್ರಿಂದ ಎಂಡಿಂಗ್ ಆಗ್ತಾ ಇದೆ. ಏನೋ ಒಂದು ನಿಮ್ಮ ಜೀವನದಲ್ಲಿ ಒಂದು ಎಂಡಿಂಗ್ ಆಗಿ ಒಂದು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಆಗೋದು, ಒಂದು ಒಳ್ಳೆ ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಓಪನ್ ಅಪ್ ಆಗಿ ಇಟ್ಕೊಳ್ಳಿ. ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಯೂನಿವರ್ಸ್ ಬರ್ತಾ ಇರುವಂಥದ್ದು. ಮತ್ತು ಒಂದು ಮ್ಯಾಜಿಕಲ್ ಕ್ರಿಸ್ಟಲ್ ಬಂದಿರೋದ್ರಿಂದ ನಿಮ್ಮ ಇನ್ನರ್ ಮನ್ಸ್ ಅಂದರೆ ನಿಮ್ಮ ಇನ್ನರಲ್ಲಿ ಒಂದು ರೀತಿಯಲ್ಲಿ ಏನೋ ಗಿಫ್ಟ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ ಅನ್ನೋ ಒಂದು ಗೋಚಾರಗಳು ಸಿಗ್ತಾ ಹೋಗುತ್ತೆ. ಹಂಗಾಗಿ ನೀವು ಎಷ್ಟು ಓಪನ್ ಅಪ್ ಆಗಿ ಇರ್ತೀರ, ನಿಮ್ಗೆ ಅಷ್ಟು ಸಂದೇಶಗಳು ಸಿಗ್ತಾ ಇರುವಂಥದ್ದು, ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾಗಿ ನೀವು ಇಲ್ಲಿ ಒಂದು ಗಿಫ್ಟ್ ನಿಮ್ಮ ಜೀವನಕ್ಕೆ ಏನೋ ಸಮಥಿಂಗ್ ಬರ್ತಾ ಇದೆ. ನಿಮಗೆ ಒಂದು ರೀತಿಯಲ್ಲಿ ಗುರುಗಳಿಂದ ಆಗಿರ್ಬೋದು, ಮತ್ತು ನೀವು ನಂಬಿರುವಂಥ ಯೂನಿವರ್ಸ್ ಆಗಿರ್ಬೋದು, ಇಲ್ಲಿ ಯಾರನ್ನು ನಂಬಿದ್ದೀರಾ ನೀವು, ಅವ್ರ ಮುಖಾಂತರ ಯೂನಿವರ್ಸ್ ಮುಖಾಂತರ ನಿಮಗೆ ಅವರು ಒಂದು ಗಿಫ್ಟ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ಮತ್ತು ಫ್ರೀಡಮ್ ಏನಿದೆ, ಆ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ಕಮ್ಯುನಿಕೇಷನ್ ಏನಿದೆ ಅದು ಆನೆಸ್ಟಿ ಆಗಿದ್ದರೆ ಖಂಡಿತವಾಗ್ಲೂ ಯೂನಿವರ್ಸ್ ನಿಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಲ್ತಾರೆ. ಯಾರ್ದೋ ಮುಖಾಂತರ ನಿಮ್ಮ ಜೀವನಕ್ಕೆ ಬಂದು ಇಲ್ಲಿ 21 ಬಂದಿದೆ, ಇಲ್ಲಿ 12 ಬಂದಿದೆ. ಹಂಗಾಗಿ ಇಲ್ಲಿ ಮೇಯ್ನ್ ಏನು ಹೇಳ್ತಾ ಇದೆ ಅಂದರೆ ನಿಮ್ಮ ಗುರುಗಳಿಂದ ಆಗಿರ್ಬೋದು, ನೀವು ನಂಬಿರುವಂಥವರಿಂದ ಆಗಿರ್ಬೋದು, ಅವರ ಮುಖಾಂತರ ನಿಮಗೆ ಒಂದು ಗೈಡೆನ್ಸನ್ನು ಕೊಡ್ತಾ ಹೋಗ್ತಾರೆ. ಟ್ರೂಲಿ ನೀವು ಅದನ್ನು ನಂಬಲೇಬೇಕಾಗಿರುವಂಥದ್ದು. ನಿಮ್ಮ ಆನೆಸ್ಟಿನೇ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಬೆಳವಣಿಗೆನ ತಂದುಕೊಡುತ್ತೆ. ಹಾಗಾಗಿ ತುಂಬ ಇಂಪಾರ್ಟೆಂಟ್ ನಿಮ್ಮ ಆನೆಸ್ಟಿ ಆಗಿರುತ್ತೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ಕೂಡ ನೀವು ಕೇಳಬೇಕಾಗಿರುವಂಥದ್ದು. ಯೂನಿವರ್ಸ್ ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ತುಂಬ ಒಂದು ರೀತಿಯಲ್ಲಿ ಒಳ್ಳೆ ಬದಲಾವಣೆಗಳನ್ನು ತಂದುಕೊಡುತ್ತೆ. ನಿಮ್ಮ ಜೊತೆ ಯಾವಾಗಲೂ ಕೂಡ ಸಪೋರ್ಟಿವ್ ಆಗಿ, ನಿಮಗೆ ಒಂದು ರೀತಿಯಲ್ಲಿ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಒಂದು ರಿಲ್ಯಾಕ್ಸ್ ನಿಮಗೆ ಅವಶ್ಯಕತೆ ಇದೆ. ಒಂದು ರಿಲ್ಯಾಕ್ಸ್ ಮತ್ತು ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನು ಫಸ್ಟು ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಬಂದಿರುವಂಥದ್ದು. ಏನಕ್ಕೆ ಅಂತ ಅಂದರೆ ಇಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ತುಂಬ ರಿಲ್ಯಾಕ್ಸ್ ಅವಶ್ಯಕತೆ ಇದೆ. ರಿಲ್ಯಾಕ್ಸ್ ಮಾಡಿ. ಮತ್ತು ತುಂಬ ನಂಬಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇ ಒಂದು ವಿಚಾರದಲ್ಲಿ ನಂಬಿಕೆನ ಕಳ್ಕೊಬೇಡಿ. ಒಂದು ಓಪನಿಂಗ್ ಆಗಿ ಇಟ್ಕೊಳ್ಳಿ ಅಂತ ಇದೆ. ಅಂದರೆ ನೀವು ಏನೇ ಬಂದ್ರೂ ಕೂಡ ಒಂದು ಹೋಪಿಂಗ್ ಇರಬೇಕು ನಿಮಗೆ. ಹಾಗಾಗಿ ಏನೋ ಒಂದು ಕೆಲಸ ಮಾಡ್ತಾ ಇದೆ ಅಂದರೆ ಒಂದು ಹೋಪ್ ಇಟ್ಕೊಳ್ಬೇಕು. ಇದರಿಂದ ನನಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಬರ್ತಾ ಇದೆ, ಇದರಿಂದ ನಂಗೆ ಒಳ್ಳೆ ರೀತಿ ಫ್ಲೋಯಿಂಗ್ ಇದೆ, ಇದರಿಂದ ಒಂದು ಒಳ್ಳೆ ರೀತಿಯಲ್ಲಿ ಒಳ್ಳೆ ಒಂದು ಬದಲಾವಣೆಗಳಾಗತ್ತೆ ಅನ್ನೋದನ್ನು ಅಕ್ಸೆಪ್ಟ್ ಮಾಡಬೇಕು, ನಂಬಿಕೆನ ಇಟ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯೂನಿವರ್ಸ್ ಕೂಡ ನಿಮಗೆ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ನಂಬರ್ 3 ಬಂದಿರೋದ್ರಿಂದ 3 ಇಂಪಾರ್ಟೆಂಟ್ ಅಂತ ಕೂಡ ಇಲ್ಲಿ ಅನ್ನಿಸ್ತಿದೆ. ಹಾಗಾಗಿ ಈ ಒಂದು ಏನಿದೆ ಅದು ಒಂದು ಮಿಕ್ಕಿ ಒಂದು ರೀತಿಯಲ್ಲಿ ಒಂದು ಒಳ್ಳೆ ಮಾರ್ಗದರ್ಶನನ ನಿಮಗೆ ಕೊಡ್ತಾ ಹೋಗ್ತಾ ಇದ್ದಾರೆ. ನೀವು ಹೋಗ್ತಾ ಇರುವಂಥ ದಾರಿ ಏನಿದೆ ಅದಕ್ಕೆ ನಿಮಗೆ ಗೈಡೆನ್ಸ್ ಸಿಗ್ತಾ ಇರುತ್ತೆ. ನೀವು ಹೋಗ್ತಾ ಇರುವಂಥ ಜಾಗಕ್ಕೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು, ಇಲ್ಲಿ ಗೋಲ್ಡ್ ಕಲರ್ದು ಮೆಟ್ಲು ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿ ಒಂದು ರೀತಿಯಲ್ಲಿ ದಾರಿನ ತೋರಿಸ್ತಾರೆ ನಿಮಗೆ. ನಿಮ್ಮ ಆನೆಸ್ಟಿ ಆಗಿರ್ಬೋದು, ನಿಮ್ಮ ಜೊತೆ ಇದ್ದಂಥ ಕನೆಕ್ಷನ್ ಇರ್ಬೋದು, ಯೂನಿವರ್ಸ್ ನಿಮಗೆ ಖಂಡಿತವಾಗ್ಲೂ ಕೂಡ ಒಂದು ಒಳ್ಳೆ ದಾರಿಯ ಒಂದು ಒಳ್ಳೆ ಮಾರ್ಗದರ್ಶನ ಆಗಿರ್ಬೋದು, ಒಂದು ಒಳ್ಳೆ ರೀತಿಯ ಬದಲಾವಣೆಗಳಾಗಿರ್ಬೋದು, ಒಂದು ಒಳ್ಳೆ ದಾರಿ ಇನ್ಮುಂದೆ ಮುಂದಿನ ದಿನಗಳಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ ಯೂನಿವರ್ಸಿಂದ ಅಂತ ಕೂಡ ಬಂದಿರುವಂಥದ್ದು.
ಮತ್ತು ಇಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ ನಿಮಗೆ ಒಂದು ರೀತಿಯಲ್ಲಿ ಚಕ್ರಗಳು ಬ್ಯಾಲೆನ್ಸಿಂಗ್ ಆಗಿರ್ಬೋದು, ಒಂದು ಪ್ರೊಟೆಕ್ಷನ್ ಆಗಿ ನಿಮಗೆ ನಿಲ್ತಾ ಇರುವಂಥದ್ದು. ನಿಮ್ಮ ಚಕ್ರಗಳನ್ನ ನೀವು ದಯವಿಟ್ಟು ಆ್ಯಕ್ಟಿವಲ್ಲಿ ಇಟ್ಕೊಳ್ಬೇಡಿ. ಯಾವ ಟೈಮ್ಗೆ ಯಾವ ಚಕ್ರ ಆ್ಯಕ್ಟಿವಿಟಿ ಆಗುತ್ತೆ ಅದನ್ನು ನೋಡಿಕೊಂಡು ಒಂದು ಪ್ರೊಟೆಕ್ಷನ್ ರೀತಿಯಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಯೂನಿವರ್ಸ್ ನಿಮಗೆ ಒಂದು ರೀತಿಯಲ್ಲಿ, ಒಂದು ಬ್ರಹ್ಮಾಂಡದ ರೀತಿಯಲ್ಲಿ ಒಂದು ನಿಮ್ಮನ್ನು ಒಂದು ರೀತಿಯಲ್ಲಿ ಕಂಟ್ರೋಲಿಂಗ್ ಆಗಿ ಇಟ್ಟಿರ್ಬೋದು. ನಿಮ್ಮ ಒಂದು ಸೇಫ್ ಆಗಿ ಒಂದು ಪ್ರೊಟೆಕ್ಷನ್ನಲ್ಲಿ ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಷನ್ನಲ್ಲಿ ಇದ್ದಾರೆ, ಕನೆಕ್ಷನ್ನಲ್ಲಿ ಇರ್ತಾರೆ ಅಂತ ಕೂಡ ಬಂದಿರುವಂಥದ್ದು. ಮತ್ತು ಇಲ್ಲಿ ಹೇಳಬೇಕಂತ ಅಂದರೆ ನೀವು ಹೇಳ್ತಾ ಇರುವಂಥ ಮಾತಿದೆಯಲ್ಲ, ಅದು ಒಂದು ರೀತಿಯಲ್ಲಿ ಸತ್ಯ ಆಗುವಂಥದ್ದಿದೆ. ಹಾಗಾಗಿ ನೀವು ಯಾವತ್ತೂ ಕೂಡ ದಯವಿಟ್ಟು ಸುಳ್ಳು ಹೇಳೋದಕ್ಕೆ ಹೋಗಬೇಡಿ. ಹಾಗಾಗಿ ಯಾವಾಗಲೂ ನೀವು ನಿಜವಾಗಿಯೇ ಏನಿದೆ ಪ್ರಾಂಪ್ಟಾಗಿ ಅದನ್ನು ಹೇಳ್ತೀರಾ, ಅದಕ್ಕೆ ಒಂದು ರೀತಿಯಲ್ಲಿ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದೆಲ್ಲವೂ ಕೂಡ ನಿಜ ಆಗೋ ರೀತಿಯಲ್ಲೇ ಮಾಡ್ತಾರೆ. ಹಾಗಾಗಿ ಯೂನಿವರ್ಸ್ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇರ್ಬೋದು, ಮತ್ತು ನಿಮ್ಮ ಜೊತೆ ಕಮ್ಯುನಿಕೇಷನಲ್ಲಿ ಇರ್ಬೋದು, ಮತ್ತು ಒಂದು ರೀತಿಯಲ್ಲಿ ಏನೇ ಒಂದು ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಟ್ರೂಲಿ ನಿಜ ಆಗಿರುತ್ತೆ, ಅದು ಸತ್ಯ ಆಗಿರುತ್ತೆ. ನೀವು ಹೇಳುವಂಥ ಮಾತುಗಳು ಸತ್ಯ ಆಗ್ತಾ ಇದೆ. ಹಾಗಾಗಿ ದಯವಿಟ್ಟು ಸುಳ್ಳನ್ನು ಹೇಳೋದಕ್ಕೆ ಹೋಗಬೇಡಿ ಅಂತ ಕೂಡ ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಆಗಿರ್ಬೋದು, ಇವಾಗಲಿಂದನೇ ಈ ರೀಡಿಂಗ್ನ ಸ್ಟಾರ್ಟ್ ಯಾರು ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ 3 ಬಂದಿರೋದ್ರಿಂದ, ಇಲ್ಲೂ ಕೂಡ 3 ಇಲ್ಲೂ ಇರೋದ್ರಿಂದ ಒಂದು ರೀತಿಯಲ್ಲಿ ತುಂಬ ಒಂದು ಒಳ್ಳೆ ಬೆಳವಣಿಗೆ, ಅಂದರೆ ಯೂನಿವರ್ಸಿಂದ, ಯೂನಿಕಾರ್ನಿಂದ ನಿಮಗೆ ಒಂದು ಒಳ್ಳೆ ರೀತಿಯ ಫಲಿತಾಂಶಗಳು ಎಲ್ಲ ರೀತಿಯಲ್ಲಿ ಒಂದು ಜಾಯ್, ನಿಮಗೆ ಒಂದು ನಂಬಿಕೆ ಬರುವಂಥದ್ದು, ಈ ರೀತಿಯಲ್ಲಿ ನಿಮಗೆ ಈ ಪ್ರಪಂಚದಲ್ಲಿ ಒಂದು ರೀತಿಯಲ್ಲಿ ಖುಷಿ ಇದೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂತ ಕೂಡ ಬಂದಿರುವಂಥದ್ದು. ಕ್ರಿಯೇಟಿವಿಟಿ ಕಡೆ ಗಮನ ಕೊಡಿ. ನೀವು ಮಾಡ್ತಾ ಇರುವಂಥ ಕೆಲಸ ಏನಿದೆ, ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಏನು ಥಿಂಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಒಂದು ಚಿಕ್ಕದಾಗಿ ಯೋಚನೆ ಮಾಡಬೇಡಿ. ದಯವಿಟ್ಟು ದೊಡ್ಡದಾಗಿ ಯೋಚನೆಯನ್ನು ಮಾಡಿ. ಆ ಬಾಕ್ಸ್ ಏನಿದೆ, ನೀವು ತುಂಬ್ತಾ ಇರುವಂಥ ಬಾಕ್ಸ್ ಏನಿದೆ ಅದು ದೊಡ್ಡ ಮಟ್ಟಿಗೆ ಇರಬೇಕು. ಹಾಗಾಗಿ ಅದಕ್ಕೆ ಒಂದು ಸೇಫ್ ಆಗಿದೆ, ಅದಕ್ಕೆ ಏನು ಹಾಕಬೇಕು ಏನು ಹಾಕಬಾರ್ದು ಅನ್ನೋದನ್ನು ಯೋಚನೆ ಮಾಡಿ. ಹಾಗಾಗಿ ಔಟ್ಸೈಡ್ ನಿಮ್ಮ ಜೀವನಕ್ಕೆ ಒಂದು ರೀತಿಯಲ್ಲಿ ನೀವು ಥಿಂಕ್ ಮಾಡ್ತಾ ಇರೋದು ಕಂಟ್ರೋಲ್ ಇಲ್ಲ, ಒಂದು ಕಂಟ್ರೋಲ್ ತುಂಬ ಅವಶ್ಯಕತೆ ಇದೆ. ಒಂದು ಫೈನಾನ್ಷಿಯಲಿ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ, ಮನೆ ವಿಚಾರವಾಗಿ, ಬದಲಾವಣೆಗಳ ವಿಚಾರವಾಗಿ, ಬ್ಲೆಸ್ಸಿಂಗ್ಸ್ ವಿಚಾರವಾಗಿ, ಅದು ಒಂದು ಕಂಟ್ರೋಲಲ್ಲಿ ಇರಬೇಕು. ನನಗೆ ಕನ್ಫ್ಯೂಷನ್ಸ್ ಇರಬಾರ್ದು. ಓಕೆ, ಈ ರೀತಿಯಲ್ಲಿ ಮುಂದುವರಿರಿ. ಇದು ನಿಮಗೆ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯ ಬದಲಾವಣೆಗಳನ್ನು ತಂದುಕೊಡುತ್ತೆ. ಒಂದು ಗೋಲ್ಡನ್ ಆಪರ್ಚುನಿಟಿನ ತಂದುಕೊಡುತ್ತಾ ಇದೆ. ಒಂದು ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ರೆಡಿಯಾಗಿ, ನಿಮ್ಮ ಪಾಟ್ ಏನಿದೆ ಇಲ್ಲೂ ಕೂಡ ಇದು ಬಾಕ್ಸ್ ಹೇಳುತ್ತೆ, ಇದು ಪಾಟ್ ಹೇಳುತ್ತೆ. ಹಾಗಾಗಿ ಇದನ್ನು ಏನು ಮಾಡ್ತಾ ಇದ್ದೀರಾ, ಅದು ನೀವೇನು ಟಾರ್ಗೆಟ್ ಇಟ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಏನಾಗಬೇಕು ಅಂತ, ಅದಕ್ಕೊಂದು ಒಳ್ಳೆ ರೀತಿಯ ಗೋಲ್ಡನ್ ಅಕ್ಸೆಪ್ಟ್ ನಿಮ್ಮ ಜೀವನಕ್ಕೆ ಬರ್ತಾ ಇರುವಂಥದ್ದು. ನಿಮ್ಮ ಪಾಟ್ ಏನಿದೆ ಅದನ್ನು ನೋಡಿ, ಸರಿಯಾಗಿ ಗಮನಿಸಿ. ನೀವು ಹೋಗ್ತಾ ಇರುವಂಥ ದಾರಿಲಿ ಏನಾದರೂ ಸಿಗುವಂಥ ಚಾನ್ಸಸ್ ಇರ್ಬೋದು. ನಿಮಗೆ ಬರಬೇಕಾಗಿರುವಂಥದ್ದು ಪಾಸ್ಟ್ ಲೈಫಲ್ಲಿ ಸಿಗಬೇಕಾಗಿರುವಂಥದ್ದು ಏನೋ ಒಂದು ಸಿಗ್ಬೋದು. ಮತ್ತು ನಿಮ್ಗೆ ಏನೋ ಸಿಗ್ತಾ ಇದೆ, ಒಂದು ಗೋಲ್ಡನ್ ಆಪರ್ಚುನಿಟಿ ಸಿಗ್ಬೋದು, ಇಲ್ಲ ಒಂದು ಗೋಲ್ಡ್ ಸಿಗ್ಬೋದು, ಇಲ್ಲ ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿಯಾಗಿ ಒಂದು ಬದಲಾವಣೆ ಸಿಗ್ಬೋದು, ಒಂದು ರೀತಿಯಲ್ಲಿ ಯಶಸ್ಸು ಸಿಗ್ಬೋದು. ಯಾರೋ ಇಲ್ಲಿ ಮ್ಯೂಸಿಕ್ ವಿಚಾರವಾಗಿ ಯೋಚನೆ ಮಾಡ್ತಾ ಇರೋರಿಗೆ, ಮ್ಯೂಸಿಕ್ ಡೈರೆಕ್ಷನ್ ಮಾಡಬೇಕು ಅಂದ್ಕೊಂಡಿರೋರ್ಗೂ ಕೂಡ ಒಂದು ಒಳ್ಳೆ ರೀತಿಯ ಬದಲಾವಣೆಗಳು ಸಿಗ್ತಾ ಹೋಗುತ್ತೆ. ಜಾಗ ಜಮೀನಿನ ವಿಚಾರವಾಗಿ ಒಂದು ಒಳ್ಳೆಯ ಯಶಸ್ಸು ನಿಮಗೆ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಅಂತ ಕೂಡ ಬಂದಿರುವಂಥದ್ದು. ಮತ್ತು ನೀವು ಏನು ಪ್ರೇಯರ್ ಮಾಡ್ತಾ ಇದ್ದೀರಾ, ಏನು ಪೇ ಮಾಡಿದ್ದೀರಾ, ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ, ಅದು ಒಂದು ರೀತಿಯಲ್ಲಿ ನೀವೇನು ಪೇ ಮಾಡಿದ್ದೀರಾ ಅದು ನಿಮಗೆ ಕನೆಕ್ಷನ್ ಆಗುತ್ತೆ ಅಂತ ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಯೂನಿವರ್ಸ್ ನಿಮಗೆ ಆಕಾಶದಲ್ಲಿ ಕಾಣಿಸ್ಬೋದು. ಯೂನಿವರ್ಸ್ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ಆಕಾಶದ ಮುಖಾಂತರ ಒಂದು ಗೈಡೆನ್ಸನ್ನು ಕೊಡ್ಬೋದು, ಪ್ರಕೃತಿಯ ಮುಖಾಂತರ ನಿಮಗೆ ಗೈಡೆನ್ಸನ್ನು ಕೊಡ್ಬೋದು, ಮಾರ್ಗದರ್ಶನನ ಕೊಡ್ಬೋದು. ಹಾಗಾಗಿ ಇಲ್ಲೂ ಕೂಡ 3 ಇದೆ. ಆಗಲೇ ನಾನು ಹೇಳ್ದಂಗೆ 3 ತುಂಬಾ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಹಾಗಾಗಿ 3 ಏಂಜಲ್ ಗೈಡೆನ್ಸ್ ನಿಮಗೆ ತುಂಬಾ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರುವಂಥದ್ದು. ಮತ್ತು ನೀವು ಏನು ಒಳ್ಳೇದು ಮಾಡ್ತೀರಾ ಅದು ನಿಮಗೆ ಒಂದು ರೀತಿಯಲ್ಲಿ ಒಳ್ಳೆ ಫಲಿತಾಂಶಗಳನ್ನು ಕೊಡ್ತಾ ಹೋಗುತ್ತೆ. ಹಾಗಾಗಿ ರೆಡಿಯಾಗಿರಿ ನೀವು ಅಂತ ಕೂಡ ಬಂದಿರುವಂಥದ್ದು. ಒಂದು ರೀತಿಯಲ್ಲಿ ಕಾಸ್ಮಿಕ್ ಒಂದು ಎನರ್ಜಿ ವೈಸ್ ನಿಮಗೆ ಇಲ್ಲಿ
11 ಬಂದಿದೆ, ಇಲ್ಲಿ 20 ಬಂದಿದೆ. ಹಾಗಾಗಿ ಬೋತ್ ಕಾಸ್ಮಿಕ್ ನಿಮಗೆ ಏನು ಎನರ್ಜಿನ ಕೊಡುತ್ತೆ, ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದು ನಿಮ್ಮ ಒಂದು ಲೀಡರ್ ಕ್ವಾಲಿಟಿಗೆ ತಗೊಂಡು ಹೋಗುತ್ತೆ. ನಿಮ್ಮ ಬುದ್ಧಿವಂತಿಕೆ ಆಗಿರ್ಬೋದು, ನಿಮ್ಮ ಜ್ಞಾನ ಆಗಿರ್ಬೋದು, ಒಂದು ಲೀಡರ್ ಕ್ವಾಲಿಟಿಗೆ ತಗೊಂಡು ಹೋಗುತ್ತೆ. ಹಾಗಾಗಿ ಒಂದು ಫೈನಾನ್ಷಿಯಲಿ ಏನು ನೀವು ಥಿಂಕ್ ಮಾಡ್ತಾ ಇದ್ದೀರಾ ಬೋತ್ ಅದು ಒಂದು ರೀತಿಯಲ್ಲಿ ಬೆಳವಣಿಗೆನ ತಂದುಕೊಡುತ್ತೆ. ಹಾಗಾಗಿ ನೀವು ಫೈನಾನ್ಷಿಯಲಿ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಫೈನಾನ್ಷಿಯಲಿ ಸಪೋರ್ಟಿವ್ ಸಿಗುತ್ತೆ. ಬ್ಲೆಸ್ಸಿಂಗ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ಬ್ಲೆಸ್ಸಿಂಗ್ ಸಪೋರ್ಟ್ ಸಿಗ್ತಾ ಹೋಗುತ್ತೆ. ಮತ್ತು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಕೇಳ್ತಾ ಹೋದರೆ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿ ಎನಿವನ್, ನೀವು ಗಾಡಿ ತಗೊಳ್ತಿರೋ ಎನಿವನ್, ನೀವು ಯಾವ ಅಧಿಕಾರ ಬೇಕಾ, ಯಾವ ರೀತಿಯಲ್ಲಿ ನಿಮಗೆ ಬೇಕು ಅದು ಒಂದು ರೀತಿಯಲ್ಲಿ ಅದು ಒಂದು ಕಾಸ್ಮಿಕ್ ಮುಖಾಂತರ ನಿಮಗೆ ಒಂದು ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ಬೋದು. ಮತ್ತು ನಿಮ್ಮ ಒಂದು ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋ ರೀತಿಯಲ್ಲಿ ಒಂದು ಒಳ್ಳೆ ಡಿವೈನ್ ಸಪೋರ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯ ಬೆಳವಣಿಗೆಗಳು ನಿಮಗೆ ಡಿವೈನ್ ನಿಮ್ಮನ್ನು ಕನೆಕ್ಷನ್ನ ಬೆಳೆಸ್ಕೊಳ್ತಾರೆ ಅಂತ ಬಂದಿರುವಂಥದ್ದು ಇಲ್ಲಿ ಕಾಣಿಸ್ತಿರ್ಬೋದು. ನಿಮ್ಮನ್ನು ನೀವು ಫಸ್ಟು ನಿಮ್ಮ ಇಂಟ್ಯೂಷನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು. ಒಂದು ಏನೇ ಒಂದು ಮಾಡ್ತೀನಿ ಅಂತ ಹೋದ್ರೂ ದಯವಿಟ್ಟು ಇಲ್ಲಿ ಒಂದು ಪೀಸ್ಫುಲ್ ಆಗಿರುವಂಥ ಮೈಂಡನ್ನು ಇಟ್ಕೊಳ್ಳಿ. ಹಾಗಾಗಿ ನಿಮ್ಮ ಪೀಸ್ಫುಲ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದೆ ಅದು ಒಂದು ರೀತಿಯಲ್ಲಿ ನಿಮಗೆ ಒಂದು ಒಳ್ಳೆ ರೀತಿಯ ಬದಲಾವಣೆಗಳನ್ನು ತಂದುಕೊಡುತ್ತೆ. ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಒಂದು ನಿಮ್ಮ ಅರ್ಥ ಮಾಡ್ಕೊಳ್ಳುವಂಥ ಪ್ರೀತಿ ನಿಮ್ಮ ಜೀವನಕ್ಕೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಕೆಲವ್ರಿಗೆ ಇಲ್ಲಿ ಒಂದು ಪರ್ಫೆಕ್ಟ್ ಲವ್ ನಿಮಗೆ ಸಿಗುತ್ತೆ ಅಂತ ಬಂದಿರುವಂಥದ್ದು. ಒಂದು ಬದಲಾವಣೆಗಳಿದೆ ಖಂಡಿತವಾಗ್ಲೂ ಪ್ರೀತಿ ವಿಚಾರವಾಗಿ, ಜಾಬ್, ಕೆರಿಯರ್ ಎಲ್ಲ ವಿಚಾರವಾಗಿಯೂ ಒಂದು ಬ್ಲೆಸ್ಸಿಂಗ್ಸ್ ಇದೆ. ದಯವಿಟ್ಟು ಇಲ್ಲಿ ಏನು ಗೈಡೆನ್ಸ್ ಸಿಕ್ಕಿದೆ ಅದನ್ನು ತೊಗೊಂಡು ಮುಂದುವರಿರಿ ಅಂತ ಹೇಳ್ತಾ ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.